ಖಾರವಾಗಿದೆ ಸೂಪಂತೂ. ನಿಂಗೆ ಗಾಡಿ ಇಷ್ಟನಾ ನಾನು ಇಷ್ಟನಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತೇನಂತ ಅಂದರೆ ಈ ವ್ಲಾಗಲ್ಲಿ ಫುಡ್ ಇರುತ್ತೆ. ಸೊ ನಾನಿವತ್ತು ಹೆಸರುಘಟ್ಟಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ವರ್ಷ ಈ ಪ್ಲೇಸ್ಗೆ ಹೋಗ್ತಾನೆ ಇರ್ತೀನಿ, ಯಾಕಂದರೆ ಈ ಒಂದು ಸೀಸನಲ್ಲಿ ಅಲ್ಲಿ ಸಕಲಾಗಿರುತ್ತೆ ಫುಡ್ಡು. ನಾನಿವತ್ತೊಂದು ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿ ಹೆಸರುಘಟ್ಟದಲ್ಲಿ ಇರೋರಿಗೆ ಅಥವಾ ಹೆಸರುಘಟ್ಟ ಹೋಗಿರೋರಿಗೆ ಪಕ್ಕ ಈ ಸ್ಪಾಟಿಗೆ ಹೋಗಿರ್ತಾರೆ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಏನು ಸಿಗುತ್ತೆ, ಯಾವ ಹೋಟೆಲು, ಮತ್ತು ಹೇಗಿರುತ್ತೆ ಫುಡ್ಡು, ಮತ್ತು ನಿಮ್ಗೆ ಅದು ಇಷ್ಟ ಆಗುತ್ತಾ ಅಂತ ನೋಡೋಣ. ಆ್ಯಂಡ್ ಆಲ್ಸೋ ಅಲ್ಲಿ ನಿಯರ್ ಬೈ ಒಂದೆರಡು ಪ್ಲೇಸಸ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು. ಲೆಟ್ಸ್ ಗೋ. ಗಾಳಿ ಬೀಸೋದಾಗ ಗೊತ್ತಾ ಯಪ್ಪ, ಎಷ್ಟು ಕೂಲಾಗಿದೆ ವೆದರು. ಎಸ್, ನಾವಿವಾಗ ಆಯಿಸ್ಟರ್ ಹೋಟೆಲಲ್ಲಿದ್ದೀವಿ. ಇದು ಹೆಸರುಘಟ್ಟ ಹತ್ರ ಇರೋದು. ಸೊ ನೀವೇನಾದರೂ ಬೈಕಲ್ಲಿ ಬರೋ ಹಾಗಿದ್ರೆ ಡೈರೆಕ್ಟಾಗಿ ಬರ್ಬೋದು. ಬಟ್ ಇಫ್ ಇನ್ ಕೇಸ್ ನೀವು ಬಸ್ಸಲ್ಲಿ ಬರೋ ಹಾಗಿದ್ರೆ ಹೆಸರುಘಟ್ಟ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಒಂದು 5 ನಿಮಿಷ ಅಷ್ಟೇ ಆಟೋಲ್ಲಿ ಬರ್ಬೋದು. ಇಲ್ಲಿಗೆ ಮೇನ್ಲಿ ಇಲ್ಲೆಲ್ಲ ಅಣಬೆ ಡಿಶಸ್ ಇರೋದು. ಸೊ ಫುಲ್ ನಾನೊಂದೀಗ ಅಣಬೆದು ಒಂದು ಫುಲ್ ಮೀಲ್ಸ್ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಅಣಬೆ ಕಬಾಬ್ ಆರ್ಡ್ರ್ ಮಾಡಿದ್ದೀನಿ. ಸೊ ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮಶ್ರೂಮ್ ಕಾಂಬೋ ಮೀಲು. ಸೊ ಎಷ್ಟಿದು 225 ರುಪೀಸು. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ ಇದು ಮಶ್ರೂಮ್ ಕರಿ, ಆಮೇಲೆ ಇದೊಂದು ಸಾಂಬಾರು ಕೊಟ್ಟಿದ್ದಾರೆ, ಮಶ್ರೂಮ್ ಸಾಂಬಾರು, ಮಜ್ಜಿಗೆ, ಪಾಯಸ, ಮತ್ತು ಇದು ಮಶ್ರೂಮ್ ಬಿರಿಯಾನಿ, ಇದು ಮಶ್ರೂಮ್ ಸೂಪು, ದೆನ್ ಪರಾಟ ಕೊಟ್ಟಿದ್ದಾರೆ. ಇದಂತೂ ಸಖತ್ ಸಾಫ್ಟಾಗಿ ಒಂಥರ ಕ್ರಿಸ್ಪಿಯಾಗಿದೆ. ಫುಲ್ ಖಾರವಾಗಿದೆ. ಸೂಪಂತೂ ಚೆನ್ನಾಗಿದೆ ನಿಜವಾಗ್ಲೂ. ಫುಲ್ ಸ್ಪೈಸಿ ಆಗಿದೆ ನೋಡಿ. ಇಷ್ಟ ಆಯಿತಾ? 44 ರುಪೀಸ್ ಆಗಿದೆ. ಆ್ಯಕ್ಚುಲಿ ವರ್ತ್ ಇದೆ ಮೀಲ್ಸು, ಮತ್ತು ಈ ಪ್ರೈಸ್ ವರ್ತ್ ಇದೆ. ಸೊ ಟ್ರೈ ಮಾಡ್ಬೋದು. ಅದು ಇಬ್ಬರು ಊಟ ಮಾಡಿದ್ದೇವೆ. ನಾವೀಗ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಒಂದು 5-10 ನಿಮಿಷ ಅಷ್ಟೇ. 5-10 ನಿಮಿಷ ಮುಂದೆ ಬಂದರೆ ನಿಮಗೆ ಹೆಸರುಘಟ್ಟ ಕೆರೆ ಸಿಗುತ್ತೆ. ಸೊ ಚೆನ್ನಾಗಿದೆ ಅದು ಕೂಡ. ಅದೊಂದು ಪ್ಲೇಸ್ ಥರ ಆಯಿತು. ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಸನ್ಸೆಟ್ ಆಗ್ತಾ ಇದೆ. ಚೆನ್ನಾಗಿ ಕಾಣಿಸಿದೆ ಸನ್ಸೆಟ್ಟು. ಅಲ್ಲಿ ಬರ್ಬೋದು. ಸೊ ಇಲ್ಲಿ ಸನ್ಸೆಟ್ಗೂ ಮತ್ತು ಒಂದು ರೌಂಡ್ ವಾಕ್ ಮಾಡಿದ್ರೆ ನಿಮಗೆ ಓಕೆ, ಎಲ್ಲೋ ಒಂಥರ ಪೀಸ್ ಅನ್ಸೋದೆ. ಯೋಚನೆ ಮಾಡ್ತಾ ಇರ್ತೀರ ಎಲ್ಲೋಗೋದು. ಹೇಗಿದೆ ವೆದರು? ನೋಡಿ ಸನ್ಸೆಟ್ ಹೆಂಗಂತ. ವಾ, ಏನಿದು? ಸೊ
ಈ ಲೇಕಿಂದ ಈ ಕಡೆ ಈ ರೋಟು ಈ ಡೌನ್ ಹೋಗ್ಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಏನಂದರೆ ಬೆಂಗಳೂರಲ್ಲಿ ಒಂದು ಗ್ರೀನ್ ಸಿಟಿ, ಗ್ರೀನ್ ಸಿಟಿ ಅದು ಹೆಸರುಘಟ್ಟ. ನಿಜವಾಗ್ಲೂ ಹಂಗೆ ಇದೆ. ಇದೊಂಥರ ನನಗೆ ದೇವರಾಯನದುರ್ಗ ಫೀಲ್ ಕೊಡ್ತಾ ಇದೆ. ಇಡೀ ರೋಡ್ ಇದೆಯಲ್ಲ ಸೇಮ್ ಅದೇ ಫೀಲ್. ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಚೆನ್ನಾಗಿತ್ತು ಲೊಕೇಶನ್ನು. ನೋಡಿ ಎಷ್ಟು ಗ್ರೀನರಿ ಆಗಿದೆ. ಏನು ಗೊತ್ತಾ, ಇವತ್ತು ನಮ್ಮ ಹುಡುಗ ಎಷ್ಟು ಖುಷಿಯಾಗಿದ್ದಾನೆ. ಏನಕ್ಕೆ ಅಂತ ಅಂದರೆ ಅವನದು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದು ಇವತ್ತು ಬಂದಿದೆ. ಹಂಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಚಿನ್ನಿ, ನಿಂಗೆ ಗಾಡಿ ಇಷ್ಟನಾ ನಾನು ಇಷ್ಟನಾ? ಫಸ್ಟ್ ನೀನು ಆಮೇಲೆ ಗಾಡಿ ಆದರೆ ಹೆಂಗೆ ನಾವು ಎರಡು ಕಂಡಿದ್ದಂಗಂತ ಅವನಿಗೆ. ಗೈಸ್, ಹೆಸರುಘಟ್ಟ ಲೇಕ್ ಆದಮೇಲೆ ಇನ್ನೊಂದು ಪ್ಲೇಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹೆಸರುಘಟ್ಟ ಗ್ರಾಸ್ ಲ್ಯಾಂಡು. ಬಟ್ ಅಲ್ಲಿ ಎಂಟ್ರಿ ಇಲ್ವಂತೆ, ಏನೋ ಸಮಥಿಂಗ್ ಇಶ್ಯೂಸ್ ಇಲ್ಲ. ಸೊ ನನಗೆ ಆ ರೂಟ್ ತುಂಬ ಇಷ್ಟ ಆಯಿತು. ಸಖತ್ ಗ್ರೀನರಿ ಆಗಿದೆ. ಸೊ ಒಂಥರ ವೈಬಿಂಗ್, ಒಂಥರ ವಿಲೇಜ್ ಫೀಲ್ ಬರುತ್ತೆ. ಸೊ ನೋಡಿ ಹಾಕ್ತೀನಿ ಇದು ಹೇಗಿದೆ ಅಂತ. ಬೆಳಗ್ಗೆಯಿಂದ ಹೋಗಿ ಬಂದು ಒಂಥರ ಹಿಂಸೆ ಆಗಿಬಿಟ್ಟಿತ್ತು. ಇವಾಗ ಒಂದು ಸ್ವಲ್ಪ ನೇಚರ್ ನೋಡಿ ಮೈಂಡೆಲ್ಲ ರಿಲ್ಯಾಕ್ಸ್ ಆಯಿತು. ಸೊ ಇಲ್ಲಿ ಹೆಸರುಘಟ್ಟ ಹಿಂಗೆ ಹೋಗ್ಬೇಕಾದ್ರೆ ನಿಮ್ಗೊಂದು ಇಲ್ಲೊಂದು ಕೆಫೆ ಸಿಗುತ್ತೆ, ತಪೋವನ ಅಂತ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ತಂದೂರಿ ಟೀ ನನಗಿಷ್ಟ ಇಲ್ಲಿ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ತುಂಬ ಜನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಹೇಗೆ? ಹೆಣ್ಮಕ್ಳನ್ನ ನೀವೇ ಸಪೋರ್ಟ್ ಮಾಡಬೇಕಲ್ವಾ? ಸೊ ಎಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ಬಾಯ್.